ಒಂದು ಯುಗದಲ್ಲಿ ಮಾಡಿದ ಭಕ್ತಿ ಇನ್ನೊಂದು ಯುಗದಲ್ಲಿ ಫಲ ಕೊಟ್ರೆ ಹೇಗಿರುತ್ತೆ ಅಂತ ಎಂದಾದ್ರೂ ಯೋಚಿಸಿದ್ದೀರಾ? ಇವತ್ತು ನಾವು ನೋಡ್ಲಿರುವ ಕತೆ ಅಂಥದ್ದೇ ಒಂದು ಅದ್ಭುತ. ರಾಮನ ಕಾಲದ ಒಬ್ಬ ಭಕ್ತನ ಆಸೆ ಕೃಷ್ಣನ ಕಾಲದಲ್ಲಿ ಹೇಗೆ ಈಡೇರಿತು ಅನ್ನೋದನ್ನ ನೋಡೋಣ. ಇದು ಕೇವಲ ಒಂದು ಕಥೆಯಲ್ಲ, ಇದು ಎರಡು ಮಹಾಯುಗಗಳನ್ನೇ ಬೆಸೆಯುವ ಒಂದು ಸೇತುವೆ. ಹೌದು, ಈ ಕಥೆಯ ಅತಿ ದೊಡ್ಡ ಶಕ್ತಿಯೇ ಇದು. ಇದು ಕೇವಲ ರಾಮ ಮತ್ತು ಕೃಷ್ಣನ ಪಾತ್ರಗಳನ್ನ ಒಂದುಗೂಡಿಸೋದು ಮಾತ್ರ ಅಲ್ಲ, ಬದಲಿಗೆ ಕಾಲವನ್ನೇ ಮೀರಿದ ಭಕ್ತಿಯ ಶಕ್ತಿ ಎಂಥದ್ದು ಅನ್ನೋದನ್ನ ಸಾರಿ ಹೇಳುತ್ತೆ. ಒಂದು ಯುಗದಲ್ಲಿ ಮಾಡಿದ ಸಂಕಲ್ಪ ಇನ್ನೊಂದು ಯುಗದಲ್ಲಿ ಹೇಗೆ ಸಿದ್ಧಿಯಾಗತ್ತೆ ಅನ್ನೋದಕ್ಕೆ ಇದೊಂದು ಅತ್ಯುತ್ತಮ ಉದಾಹರಣೆ. ಈ ಕತೆ ತುಂಬಾನೇ ವಿಶಿಷ್ಟವಾದದ್ದು. ಯಾಕೆ ಗೊತ್ತಾ? ಯಾಕಂದ್ರೆ ಸಾವಿರಾರು ವರ್ಷಗಳ ಅಂತರವಿರುವ ಶ್ರೀರಾಮನ ಕಾಲವನ್ನ, ಅಂದ್ರೆ ತ್ರೇತಾಯುಗವನ್ನ, ಶ್ರೀಕೃಷ್ಣನ ಕಾಲವಾದ ದ್ವಾಪರಯುಗದ ಜೊತೆ ಒಂದೇ ಒಂದು ರೋಚಕ ಘಟನೆಯ ಮೂಲಕ ಬೆಸೆದು ಬಿಡುತ್ತೆ. ಇಲ್ಲಿ ಎರಡೂ ಬೇರೆ ಬೇರೆ ಪೌರಾಣಿಕ ಕಾಲಘಟ್ಟಗಳಿವೆ. ಒಂದು ಕಡೆ ತ್ರೇತಾಯುಗ, ಅಲ್ಲಿ ಶ್ರೀರಾಮನ ಪರಮ ಭಕ್ತನಾದ ಜಾಂಬವಂತ ಇದ್ದಾನೆ. ಇನ್ನೊಂದು ಕಡೆ ದ್ವಾಪರಯುಗ, ಅಲ್ಲಿ ಸಾಕ್ಷಾತ್ ಭಗವಂತನೇ ಶ್ರೀಕೃಷ್ಣನಾಗಿ ಅವತರಿಸಿದ್ದಾನೆ. ಈ ಇಬ್ಬರನ್ನೂ ಈ ಕತೆ ಒಟ್ಟಿಗೆ ತರುತ್ತೆ. ಅಂದ್ಹಾಗೆ ಈ ಇಡೀ ಕಥೆಯ ಮೂಲ ಬೀಜ ಇರೋದೇ ಜಾಂಬವಂತನ ಈ ಒಂದು ಆಸೆಯಲ್ಲಿ. ತ್ರೇತಾಯುಗದಲ್ಲಿ ಅವನಿಗೆ ತನ್ನ ಪ್ರಭು ರಾಮನ ಜೊತೆ ಹೋರಾಡುವ ಅವಕಾಶ ಸಿಕ್ಕಿರಲಿಲ್ಲ. ಆದರೆ ಆ ಬಯಕೆ ಅವನ ಮನಸ್ಸಿನಲ್ಲಿ ಆಳವಾಗಿ ಬೇರೂರಿತ್ತು. ಈ ಒಂದು ಆಸೆಯೇ ಮುಂದೆ ಒಂದು ಮಹಾಯುದ್ಧಕ್ಕೆ ಕಾರಣವಾಡುತ್ತೆ. ಸರಿ, ಈಗ ನಾವು ದ್ವಾಪರಯುಗಕ್ಕೆ ಬರೋಣ. ಕಥೆ ಒಂದು ದೊಡ್ಡ ತಿರುವು ಪಡ್ಕೊಳ್ಳೋದೇ ಒಂದು ಅಮೂಲ್ಯವಾದ ರತ್ನದಿಂದ. ಅದರ ಜೊತೆಗೆ ಶ್ರೀಕೃಷ್ಣನ ಮೇಲೆ ಒಂದು ಗಂಭೀರವಾದ ಆರೋಪ ಕೂಡ ಬರುತ್ತೆ. ಹಾಗಾದರೆ ಈ ಶಮಂತಕ ಮಣಿ ಅಂದ್ರೆ ಏನು? ಇದೊಂದು ಸಾಮಾನ್ಯ ರತ್ನ ಅಲ್ಲ. ಪ್ರತಿದಿನ ಅಪಾರವಾದ ಚಿನ್ನವನ್ನ ನೀಡುವ, ಧರಿಸಿದವರಿಗೆ ಸಮೃದ್ಧಿ ಮತ್ತು ರಕ್ಷಣೆಯನ್ನ ಕೊಡುವ ಒಂದು ದೈವಿಕ ಮಣಿ. ಅಂತಹ ಅಮೂಲ್ಯವಾದ ವಸ್ತು ಕಳೆದು ಹೋದಾಗ ಕೃಷ್ಣನೇ ಅದನ್ನ ಕದ್ದಿದ್ದಾನೆ ಅನ್ನೋ ದೊಡ್ಡ ಅಪವಾದ ಎಲ್ಲೆಡೆ ಹರಡ್ಬಿಡುತ್ತೆ. ತನ್ನ ಮೇಲಿನ ಕಳಂಕವನ್ನ ತೊಳೆದುಕೊಳ್ಳೇಬೇಕು, ಸತ್ಯವನ್ನ ಸಾಬೀತುಪಡಿಸಲೇಬೇಕು ಅಂತ ಕೃಷ್ಣ ಆ ಮಣಿಯನ್ನ ಹುಡುಕೊಂಡು ಹೊರಡ್ತಾನೆ. ಅವನ ಈ ಹುಡುಕಾಟ ಅವನ್ನ ಒಂದು ನಿಗೂಢವಾದ ಗುಹೆ ಹತ್ತಿರಕ್ಕೆ ಕರ್ಕೊಂಡು ಹೋಗುತ್ತೆ. ಅಲ್ಲಿ ಅವನಿಗಾಗಿ ಒಂದು ದೊಡ್ಡ ಅಚ್ಚರಿ ಕಾದಿತ್ತು. ಇಲ್ಲಿಂದ ನೋಡಿ ಕಥೆಯ ಅತ್ಯಂತ ರೋಚಕ ಘಟ್ಟ ಶುರುವಾಗುತ್ತೆ. ಒಂದು ದಿನ, 2 ದಿನ ಅಲ್ಲ, ಬರೋಬ್ಬರಿ 28 ದಿನಗಳ ಮಹಾಯುದ್ಧ. 28 ಇದೊಂದು ಸುಮ್ಮನೆ ಹೇಳುವ ಸಂಖ್ಯೆಯಲ್ಲ. ಪುರಾಣದ ಕಥೆಗಳಲ್ಲಿ ಯುದ್ಧಗಳು ದಿನಗಟ್ಟಲೆ, ತಿಂಗಳುಗಟ್ಟಲೆ ನಡೆಯೋದು ಸಹಜ. ಆದರೆ ಇಲ್ಲಿ ಈ ಸಂಖ್ಯೆಗೆ ಒಂದು ವಿಶೇಷವಾದ ಅರ್ಥವಿದೆ. ಇದು ಕೇವಲ ಸಮಯದ ಅಳತೆಯಾಗಿರಲಿಲ್ಲ, ಬದಲಾಗಿ ಇಬ್ಬರು ಮಹಾನ್ ಯೋಧರ ಶಕ್ತಿ, ಸಹನೆ ಮತ್ತು ಸಂಕಲ್ಪದ ಪರೀಕ್ಷೆಯಾಗಿತ್ತು. ಆ ಗುಹೆಯ ಕತ್ತಲಲ್ಲಿ ಶ್ರೀಕೃಷ್ಣ ಮತ್ತು ಜಾಂಬವಂತನ ನಡುವೆ ಶಮಂತಕ ಮಣಿಗಾಗಿ ಹಗಲು ರಾತ್ರಿ ಅನ್ನೋದನ್ನೇ ಮರೆತು ಸತತ 28 ದಿನಗಳ ಕಾಲ ಘೋರ ಯುದ್ಧ ನಡೆಯಿತು. ಅದು ಬರೀ ಶಕ್ತಿ ಪ್ರದರ್ಶನವಾಗಿರಲಿಲ್ಲ, ಇಬ್ಬರು ಅಪ್ರತಿಮ ಯೋಧರ ನಡುವಿನ ಒಂದು ಮಹಾಸಂಘರ್ಷ. ಆ ಯುದ್ಧದ ತೀವ್ರತೆಯನ್ನೊಮ್ಮೆ ಊಹಿಸ್ಕೊಳ್ಳಿ. ಆದರೆ ಈ ದೀರ್ಘ ಯುದ್ಧ ಕೇವಲ ಒಂದು ದೈಹಿಕ ಸಂಘರ್ಷವಾಗಿ ಮುಗಿಯಲಿಲ್ಲ. ಇದು ಒಂದು ಆಧ್ಯಾತ್ಮಿಕ ಅರಿವಿನ ಕ್ಷಣಕ್ಕೆ, ಒಂದು ದೈವಿಕ ಸತ್ಯ ಅನಾವರಣಗೊಳ್ಳೋಕೆ ವೇದಿಕೆಯಾಯಿತು. ಯುದ್ಧದ 28ನೇ ದಿನ ಜಾಂಬವಂತ ಸಂಪೂರ್ಣವಾಗಿ ದಣಿದು ನಿತ್ರಾಣನಾಗಿರ್ತಾನೆ. ಆಗ ಅವನಿಗೆ ಜ್ಞಾನೋದಯವಾಗುತ್ತೆ. ಅವನಿಗೆ ಅರ್ಥವಾಗುತ್ತೆ, ತನ್ನನ್ನು ಸೋಲಿಸುತ್ತಿರುವ ಈ ಅದಮ್ಯ ಶಕ್ತಿ ಬೇರೆ ಯಾರದ್ದೂ ಅಲ್ಲ, ಅದು ತನ್ನ ಪ್ರೀತಿಯ ಪ್ರಭು ತ್ರೇತಾಯುಗದ ಶ್ರೀರಾಮನದ್ದೇ ಅಂತ. ಆ ಕ್ಷಣ ಇದೆಯಲ್ಲ, ಅದು ನಿಜಕ್ಕೂ ಅದ್ಭುತ. ಜಾಂಬವಂತನಿಗೆ ತಾನು ರಾಮನ ಜೊತೆ ಯುದ್ಧ ಮಾಡಬೇಕು ಅನ್ನೋ ಬಹುಕಾಲದ ಬಯಕೆ ಹೀಗೆ ಕೃಷ್ಣನ ರೂಪದಲ್ಲಿ ಈಡೇರಿದೆ ಅಂತ ಗೊತ್ತಾಗತ್ತೆ. ನೋಡಿ, ಇಲ್ಲಿಯೇ 2 ಯುಗಗಳು ಒಂದಾಗೋದು. ಸತ್ಯದ ಅರಿವಾದ ತಕ್ಷಣ ಜಾಂಬವಂತನೊಳಗಿನ ಅಹಂಕಾರವೆಲ್ಲ ಕರಗಿ ಹೋಗಿ ಭಕ್ತಿ ಮಾತ್ರ ಉಳಿಯುತ್ತೆ. ಅವನು ತಕ್ಷಣ ಯುದ್ಧವನ್ನ ನಿಲ್ಲಿಸಿ ಕೃಷ್ಣನಿಗೆ ಸಂಪೂರ್ಣವಾಗಿ ಶರಣಾಗ್ತಾನೆ. ಪಶ್ಚಾತ್ತಾಪದಿಂದ ಮಣಿಯನ್ನ ವಾಪಸ್ ಕೊಡೋದು ಮಾತ್ರವಲ್ಲ, ಈ ದೈವಿಕ ಸಂಬಂಧವನ್ನ ಶಾಶ್ವತವಾಗಿಸೋಕೆ ತನ್ನ ಮಗಳಾದ ಜಾಂಬವತಿಯನ್ನೇ ಕೃಷ್ಣನಿಗೆ ಪತ್ನಿಯಾಗಿ ನೀಡ್ತಾನೆ. ಇಡೀ ಕಥೆಯ ಸುಂದರ ಫಲವೇ ಜಾಂಬವತಿ. ಅವಳು 2 ಯುಗಗಳ ನಡುವಿನ ಭಕ್ತಿಯ ಸೇತುವೆಯಾಗಿ ಈ ಅದ್ಭುತ ಕಥಾನಕಕ್ಕೆ ಒಂದು ಪರಿಪೂರ್ಣ ಅಂತ್ಯವನ್ನ ನೀಡುತ್ತಾಳೆ. ಹೀಗೆ ಜಾಂಬವತಿ ರುಕ್ಮಿಣಿ ಮತ್ತು ಸತ್ಯಭಾಮೆಯ ನಂತರ ಕೃಷ್ಣನ ಪ್ರಮುಖ ಪತ್ನಿಯರಲ್ಲಿ ಒಬ್ಬಳಾಗುತ್ತಾಳೆ. ಅವಳ ಕತೆ ಕೇವಲ ಒಂದು ಮದುವೆಯದ್ದಲ್ಲ, ಅದು ಅವಳ ತಂದೆಯ ಭಕ್ತಿಯ ಫಲ. ಅವಳ ಶಾಂತ ಸ್ವಭಾವ ಮತ್ತು ಅಚಲವಾದ ಭಕ್ತಿ ದ್ವಾರಕೆಯ ಅರಮನೆಯಲ್ಲಿ ಅವಳಿಗೆ ಒಂದು ವಿಶಿಷ್ಟವಾದ ಸ್ಥಾನವನ್ನ ತಂದುಕೊಟ್ಟಿತ್ತು.
ಹಾಗಾದ್ರೆ ಈ ಕಥೆ ನಮ್ಗೆ ನಿಜವಾಗ್ಲೂ ಏನ್ ಹೇಳುತ್ತೆ? ಜಾಂಬವಂತ ತ್ರೇತಾಯುಗದಲ್ಲಿ ಇಟ್ಟಿದ್ದ ಅಚಲವಾದ ಭಕ್ತಿ ಮತ್ತು ಒಂದು ಸಣ್ಣ ಆಸೆ ಸಾವಿರಾರು ವರ್ಷಗಳ ನಂತರ ದ್ವಾಪರಯುಗದಲ್ಲಿ ಈಡೇರಿತು. ಇದು ತೋರಿಸೋದೇನೆಂದ್ರೆ ನಿಜವಾದ ಭಕ್ತಿಗೆ ಕಾಲದ ಮಿತಿ ಅನ್ನೋದೇ ಇಲ್ಲ, ಮತ್ತು ದೈವಶಕ್ತಿಯು ತನ್ನ ಭಕ್ತರ ಸಂಕಲ್ಪವನ್ನ ಯುಗಗಳು ದಾಟಿದ್ರೂ ಸರಿ ಖಂಡಿತ ಪೂರ್ಣಗೊಳಿಸುತ್ತೆ.